ಈ ಮುದ್ರೆಯಲ್ಲಿ ಸಭೆಯ ಎಲ್ಲ ಸದಸ್ಯರು ಮತ್ತು ವೇದಿಕೆಯ ಮೇಲೆ ಆಸೀನರಾದ ಎಲ್ಲ ಮಹನೀಯರು ಒಟ್ಟಾಗಿ ಬಾಗಿದ ತಲೆ ಮುಗಿದ ಕೈಯಾಗಿ ಬಸವೇಶ್ವರರ ಈ ವಚನವನ್ನು ಒಕ್ಕೊರಲಿನಿಂದ ಹೇಳಿಕೊಳ್ಳುವುದು. ಇದು ಬಸವ ಮೂರುತಿಯಾಗುವ ಬಗೆ. ಬಸವೇಶನಾಗಿ ಬಸವೇಶನ ಪೂಜಿಸುವ ವಿಧಾನವೂ ಕೂಡ ಇದರಲ್ಲಿ ಅಡಕವಾಗಿದೆ. ಕೆಲವು ನಿಮಿಷಗಳ ಕಾಲ ಸ್ತಬ್ಧವಾಗಿ ವೇದಿಕೆ ಹಾಗೂ ಸಭಾ ಜನರೆಲ್ಲರೂ ಬಾಗಿದ ತಲೆ ಮುಗಿದ ಕೈಯಾಗುವ ಮೂಲಕ ಒಂದು ಸಮಾನ ನೆಲೆಯನ್ನು ಕಂಡುಕೊಳ್ಳಲು ಈ ವಚನ ಸಹಕಾರಿಯಾಗುವುದು. ಮತ್ತು ಇಷ್ಟು ಸುಂದರವಾದ ಬಸವೇಶ ಮೂರ್ತಿ ನಮಗೆಲ್ಲಿಯೂ ಕಾಣಸಿಗದು. ನಮಗೆ ನಾವು ಬಸವೇಶನಾಗಲು ಈ ಶರಣು ಮುದ್ರೆ ನಮ್ಮ ಸಹಾಯಕ್ಕೆ ಬರುವುದು. ಎಲ್ಲ ಸಮಯದಲ್ಲಿ ನಮಗೆ ಬಸವ ಭಾವಚಿತ್ರ ಸಿಕ್ಕಲಿಕ್ಕಿಲ್ಲ, ಅಥವಾ ಒಂದು ಭಾವಚಿತ್ರವನ್ನು ನಾವು ವೇದಿಕೆಯ ಮೇಲಿರಿಸಿದರೂ ಅದನ್ನು ಯಾರೋ ಒಬ್ಬರು ಹೂವಿನ ಹಾರ ಹಾಕುವ ಮೂಲಕವೋ ಮತ್ತಾವುದೋ ವಿಧಾನದ ಮೂಲಕವೋ ಗೌರವಿಸಲು ಅವಕಾಶವಿರುತ್ತದೆ. ಮಿಕ್ಕವರೆಲ್ಲ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಬಾಗಿದ ತಲೆ ಮುಗಿದ ಕೈಯಾಗಿ ಇರುವ ಮೂಲಕ ಆ ಒಂದು ಸನ್ನಿವೇಶವನ್ನು ಗೌರವಿಸುವುದರಿಂದ ಭಾವಚಿತ್ರದಲ್ಲಿದ್ದಾನೆ ಬಸವೇಶ ಎನ್ನುವ ಭ್ರಮೆಯ ಅಜ್ಞಾನದ ಆವರಣವನ್ನು ತೊಡೆದು ಹಾಕಿ ನಮ್ಮ ಭಾವದಲ್ಲಿಯೇ ಬಸವೇಶನನ್ನು ಚಿತ್ರಿಸಿಕೊಳ್ಳುವಂತಹ ಒಂದು ಸಾಹಸ ಮಾಡಲು ಈ ವಚನ ನಮ್ಮ ಸಹಾಯಕ್ಕೆ ಬರುತ್ತದೆ. ಮತ್ತು ಇದು ವೈಯಕ್ತಿಕವಾಗಿಯೂ ಬಾಗಿದ ತಲೆ ಮುಗಿದ ಕೈಯಾಗಿರುವ ಮೂಲಕ ಬಸವೇಶ ಮೂರ್ತಿಯಾಗುವ ವಿಧಾನವಾಗಿದೆ. ಇನ್ನು ಸಮೂಹದಲ್ಲಿಯೂ ಇದನ್ನು ಪ್ರಯೋಗಿಸುವುದರಿಂದ ಇಡೀ ಸಮೂಹವೆಲ್ಲ ಒಟ್ಟಾಗಿ ಬಸವೇಶ ಮೂರ್ತಿ ಎನ್ನುವಾಗ ಬಸವೇಶ ಮೂರ್ತಿ ಎನ್ನುವುದು ಒಂದು ವ್ಯಕ್ತಿ ಅಥವಾ ಈ ಕಾಲಘಟ್ಟದಲ್ಲಿ ಬದುಕಿದ್ದರು ಎನ್ನುವ ಒಂದು ಇತಿಹಾಸಕ್ಕೆ ಸೇರಿದ ಕತೆ ಅಂತಾಗದೆ ಎಲ್ಲ ಶರಣಗಣಗಳ ಸಮೂಹ ಸೇರಿ ಬಸವೇಶ ಮೂರ್ತಿ ಎನ್ನುವ ಭಾವವನ್ನು ನಮ್ಮ ಚಿತ್ತದ ಮುಂದೆ ಇದು ಚಿತ್ರಿಸುತ್ತದೆ. ಅಂದರೆ ಎಲ್ಲ ಶರಣಗಣಗಳು ಸೇರಿ ಬಸವ ಭಾವಚಿತ್ರ ಮತ್ತು ಬಾಗಿದ ತಲೆ ಮುಗಿದ ಕೈಯಾಗಿರುವ ಮೂಲಕ ನಾವು ಎಲ್ಲ ಶರಣಗಣಗಳನ್ನು ಈ ಒಂದು ಭಾವಚಿತ್ರದಲ್ಲಿ ಸೇರಿಸಿಕೊಳ್ಳಬಹುದು. ಮತ್ತು ನಮಗೆ ನಾವು ಶರಣಗಣಗಳಾಗುವ ನಮ್ಮ ಅಂತರಂಗದ ಅಭಿಯಾನಕ್ಕೆ ಬಾಗಿಲನ್ನು ತೆರೆದುಕೊಳ್ಳಬಹುದು. ಹೀಗೆ ಚಿತ್ತದ ಮಲ ವಿಕ್ಷೇಪ ದೋಷಗಳೆಲ್ಲ ಪರಿಹಾರವಾಗಲು ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದಸಾಕ್ಷಿ ಎನ್ನ ಮನಸ್ಸಾಕ್ಷಿ, ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಎನಗಿದೇ ದಿವ್ಯ ಕೂಡಲ ಸಂಗಮ ದೇವ ಎನ್ನುವ ಪ್ರಾರ್ಥನಾಪರವಾದ ವಚನ ನಮ್ಮೆಲ್ಲರ ಚಿತ್ತದ ಮೇಲೆ ಆವರಣವಾಗಿರುವ ವ್ಯಕ್ತಿ, ದೇಶ, ಕಾಲ, ಭಾಷೆ ಮುಂತಾದ ಅಜ್ಞಾನದ ಆವರಣಗಳನ್ನು ಭಂಗಗೊಳಿಸಿ ಬಸವೇಶನನ್ನು ಒಳಗಾಗಿಸಿಕೊಂಡು ಬಸವೇಶನಾಗಿ ಬಸವೇಶನ ಸೇವಿಸುವ ಒಂದು ದಾರಿಗೆ ಮಾರ್ಗದರ್ಶಿಯಾಗಬಲ್ಲದು ಈ ವಚನ. ಶರಣು ಶರಣು ಶರಣು.